ಜೆಫ್ರಿ ಎಪ್ಸ್ಟೀನ್ ಫೈಲ್ನಲ್ಲಿ ಮೋದಿಯ ಹೆಸರು ಉಲ್ಲೇಖ ಇರುವಂತ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿಯ ವಿರುದ್ಧ ಈಗ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದೆ. ಕೈ ಕಾರ್ಯಕರ್ತರಿಂದ ಬಿಜೆಪಿಯ ಕಚೇರಿಗೆ ಮುತ್ತಿಗೆ ಯತ್ನ ಕೂಡ ಆಯಿತು. ಬಿಜೆಪಿ ರಾಜ್ಯ ಕಚೇರಿ ಬಳಿ ಈಗ ಬಿಗುವಿನ ವಾತಾವರಣ ನಿರ್ಮಾಣ ಮಾಡಲಾಗಿದೆ. ಕೈ ಕಾರ್ಯಕರ್ತರನ್ನ ಈಗ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರತಿಭಟನಾಕಾರರು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಕೂಡ ಆಗಿದೆ. ಬಿಜೆಪಿ ಕಚೇರಿ ತಲುಪುವ ಮುನ್ನವೇ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವಂತ ಕೆಲಸ ಕೂಡ ಆಗಿದೆ. ಇದು ಸಂಚಲನ ಸೃಷ್ಟಿ ಮಾಡಿರುವಂತ ಫೈಲ್ ಇದು. ಈ ಒಂದು ಕೇಸ್ ಜೆಫ್ರಿ ಎಪ್ಸ್ಟೀನ್ ಅನ್ನುವಂಥ ವ್ಯಕ್ತಿಯ ಕೇಸ್ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತಾರೆ. ಕೆಲವೊಬ್ರು ಫಸ್ಟ್ ಟೈಮ್ ಕೇಳಿಸಿದ್ರಿ ಅಂತ ಅನ್ಸುತ್ತೆ. ಇದು ಮೋದಿಯ ಹೆಸರು ಆ ಫೈಲಲ್ಲಿ ಉಲ್ಲೇಖ ಇದೆ. ಸೊ ಹಂಗಾಗಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಆಗ್ತಾ ಇರುವಂಥದ್ದು. ಬಹಳಷ್ಟು ಜನರಿಗೆ ಒಂಥರ ಶಾಕಿಂಗ್ ಆಗಿರ್ಬೋದು. ಇದ್ದಕ್ಕಿದ್ದಾಗೆ ಮೋದಿಯ ವಿರುದ್ಧ ಯಾಕೆ ಈ ರೀತಿಯ ಪ್ರತಿಭಟನೆ ಅಂತೇಳಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಂದ ನಡೀತಾ ಇರುವಂತಹ ದೊಡ್ಡ ಮಟ್ಟದಲ್ಲಿ ಹೋರಾಟ ಇದು. ಕೈ ಕಾರ್ಯಕರ್ತರಿಂದ ಬಿಜೆಪಿಯ ಕಚೇರಿಗೆ ಮುತ್ತಿಗೆ ಹಾಕುವಂತ ಯತ್ನ ಆಗಿದೆ. ಬಿಜೆಪಿ ರಾಜ್ಯ ಕಚೇರಿಯ ಬಳಿ ಈಗ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲಿ ಕೈ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವಂತ ಕೆಲಸ ಒಂದ್ ಕಡೆ ಸಾಗ್ತಾ ಇದೆ. ಬಿಜೆಪಿ ಕಚೇರಿಗೆ ತಲುಪುವ ಮುನ್ನವೇ ಕೆಲವೊಂದಿಷ್ಟು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಗಿದೆ. ಈ ಎಪ್ಸ್ಟೀನ್ ಯಾರು ಅಥವಾ ಈ ಫೈಲಲ್ಲಿ ಏನಿದೆ ಅಂತ ಹೇಳಿದ್ರೆ, ಈತನ ಕೇಸ್ 2005ರಲ್ಲಿ ಬೆಳಕಿಗೆ ಬರುತ್ತೆ. ಅಂದ್ರೆ ಅಪ್ರಾಪ್ತ ಹುಡುಗಿಯರನ್ನ ಈತ ಅತ್ಯಾಚಾರ ಮಾಡ್ದ ಅನ್ನುವಂಥ ವಿಚಾರ. ಈತನ ಫೈಲ್ ಈತನಿಗೆ ಅರೆಸ್ಟ್ ಮಾಡಲಾಗತ್ತೆ. ಈತನ ಮೂಲ ನೆಲೆ ಯುರೋಪ್. ಅಮೆರಿಕದಲ್ಲಿ ಈಗಿರುವಂತ ಟ್ರಂಪ್ ಏನಿದ್ದಾನೆ, ಟ್ರಂಪ್ ಮೇಲೂ ಕೂಡ ಆರೋಪ ಇದೆ. 14 ವರ್ಷದ ಅಪ್ರಾಪ್ತೆಯ ಬಾಲಕಿಯ ಮೇಲೆ ಟ್ರಂಪ್ ಅತ್ಯಾಚಾರವನ್ನು ಮಾಡಲಾಗಿದೆ ಅನ್ನುವಂಥ ಈ ಫೈನಲ್ ಉಲ್ಲೇಖ ಇದೆ. ಈ ಜೆಫ್ರಿ ಎಪ್ಸ್ಟೀನ್ ಅನ್ನುವಂಥ ಈಗಿಲ್ಲ, ಆತ ಸತ್ತೋದ. ಅಂದ್ರೆ ಅರೆಸ್ಟ್ ಆಗಿರುವಂಥ ಸಂದರ್ಭದಲ್ಲಿ ನೇಣಿಗೆ ಶರಣಾಗಿದ್ದ ಅಂತ ಹೇಳಲಾಗ್ತಾ ಇದೆ. ಅಮೆರಿಕದ ನ್ಯಾಯಾಂಗ ಹೇಳ್ತಾ ಇರುವಂಥದ್ದು. ಬಟ್ ಈಗ ಹೇಳ್ತಾ ಇರುವಂಥದ್ದು ಅದೆಲ್ಲ ಇಲ್ಲ, ಎಲ್ಲ ಪ್ರಭಾವಿಗಳು ಸೇರ್ಕೊಂಡು ಈತನಿಗೆ ಕೊಂದು ಹಾಕಿದ್ದಾರೆ ಅಂತೇಳಿ. ಬಟ್ ಈಗ ಆ ಮೂಮೆಂಟಲ್ಲಿ ಈ ಫೈಲ್ ಏನಿದೆಯಲ್ಲ ಆವಾಗ ರಿಲೀಸ್ ಆಗಿರಲಿಲ್ಲ. ಬಟ್ ಈ ಫೈಲ್ ಈಗ ರಿಲೀಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಫೈಲಲ್ಲಿ ಮೋದಿಯವರ ಹೆಸರು ಕೂಡ ಉಲ್ಲೇಖ ಇದೆ. ಹಾಗಾಗಿ ಈ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಆತನಿಗೆ ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ, ಅಂದರೆ ಈ ಎಪ್ಸ್ಟೀನ್ ಅನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ 2000 ವಿಡಿಯೋಗಳಿದ್ದು, ಲಕ್ಷಾಂತರ ಫೋಟೋಗಳು ಇದ್ದು, ಮೊಬೈಲ್, ಲ್ಯಾಪ್ಟಾಪ್ ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆಯಲಾಗಿತ್ತು. ಆವಾಗ ಅದನ್ನು ಬಹಿರಂಗ ಪಡಿಸಲಿಲ್ಲ. ಬಟ್ ಈಗ ಅದು ಬಹಿರಂಗ ಆಗಿದೆ. ಅದರಲ್ಲಿ ಮೋದಿಯ ಹೆಸರು ಉಲ್ಲೇಖ ಇದೆ.